ಎಲ್ಲ ಸ್ನೇಹಿತರೆ ಸ್ವಲ್ಪ ಗಲಾಟೆ ಮಾಡಬೇಡಿ ಪ್ಲೀಸ್. ಫೋನ್ಗಳೆಲ್ಲ ಆಫ್ ಮಾಡ್ಕೊಳ್ಳಿ. ರಾಜು ಎಲ್ಲ ಆಫ್ ಮಾಡಿ ನಿಲ್ಸು ಸ್ವಲ್ಪ. ಚಿತ್ರದುರ್ಗದವರು ಈಚೆ ಹೋಗಿ ಹಾಕಿದ್ದೀರಿ ನೀವೆಲ್ಲ. ಬಸವರಾಜ್ ಎಲ್ಲ ಹಾಕಿದ್ದೀರಿ. ಯಾವ ವರ್ಕರ್ಸ್ ಇಲ್ಲಿ ಇರಬಾರ್ದು ಇಲ್ಲಿ. ನೋ ಪಾರ್ಟಿ ವರ್ಕರ್ಸ್ ಶುಡ್ ಬಿ ಹಿಯರ್. ಸ್ನೇಹಿತರೆ, ತಮಗೆ ತೊಂದರೆ ಕೊಡ್ತಾ ಇದ್ದೀವಿ, ಕ್ಷಮಾಪಣೆಯನ್ನ ಕೇಳ್ತಾ ಇದ್ದೀವಿ. ನಾವಾಗಲೇ ರಾಜಭವನ್ ಮುಂದೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ದು. ಆದರೆ ಕೆಲವು ಜರೂರಾಗಿ ನಮ್ಮ ಬಹಳ ಜನ ಫೋನ್ ಮಾಡಿ ಏನು ಎಲ್ಲಿಗೆ ಹೋಗ್ತು, ಎಲ್ಲಿಗೆ ಏನು ಹೋರಾಟ ಮಾಡ್ತಾ ಇದ್ದೀರಿ ಅಂತೆಲ್ಲ ಬಹಳ ಮಾಧ್ಯಮದವರೆಲ್ಲ ರಾಷ್ಟ್ರ ಮಟ್ಟದಿಂದ ವಿವಿಧ ರಾಜ್ಯಗಳಿಂದ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಮಧ್ಯ ಮೀಟಿಂಗ್ ನಡೀತಾ ಇತ್ತು ನಮ್ಮ ಕಾರ್ಯಯೋಜನೆ, ನಮ್ಮ ಪಕ್ಷದ ಸಂಘಟನೆ ಬಗ್ಗೆ. ಮಧ್ಯದಲ್ಲೇ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಬೇಕು, ನಮ್ಮದು ಕಾರ್ಯಸೂಚಿ ಏನು ಅಂತ ಹೇಳಿ ತಿಳಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ನಾವು ಆಹ್ವಾನಿಸಿದ್ದೇವೆ. ಈಗ ನಾವು 2 ಗಂಟೆ ನಂತರ 2:30 ಅಷ್ಟೊತ್ತಿಗೆ ನಾವೆಲ್ಲ ಇಲ್ಲಿ ಯಾರು ನಾವು ಕೂತಿದ್ದೀವಿ, ನಾವೆಲ್ಲರೂ ಕೂಡ ಬೆಳಗಾಂ ಹೋಗ್ತಾ ಇದ್ದೀವಿ. ಆ ಒಂದು ನಮ್ಮ ಸಂತೋಷ್ ಪಾಟೀಲ್ರವರು ಕುಟುಂಬನ ಭೇಟಿ ಮಾಡಿ ಅವ್ರಿಗೆ ಒಂದು ಧೈರ್ಯ ಕೊಡುವಂಥ ಒಂದು ವಿಚಾರದಲ್ಲಿ ನಾವು ಹೋಗಿ ನಾವು ವಾಪಸ್ಸು ಬರ್ತಾ ಇದ್ದೇವೆ. ಭಾಳ ಲೇಟ್ ಮಾಡಿದರೆ, ಇಷ್ಟೊತ್ತಿಗೆಲ್ಲ ಪೋಸ್ಟ್ ಮಾರ್ಟಮು ನಿನ್ನೆ ಸಾಯಂಕಾಲದಿಂದನೇ ಅವ್ರು ಮಾಡಬೇಕಾಯ್ತು. ಬಟ್ ಏನು ಕಾರಣದಿಂದ ಡಿಲೇ ಆಗ್ತಾ ಇದೆಯೋ ಅದನ್ನು ನಾನೀಗ ಚರ್ಚೆ ಮಾಡೋಕೆ ನಾವು ಹೋಗುದಿಲ್ಲ. FIR ಹಾಕಿದ್ದಾರೆ. FIR ಹಾಕಿದ ಮೇಲೆ ಈಗ ಮೊದಲನೇ ಕರ್ತವ್ಯ ನಾವು ಫಸ್ಟ್ ಬಂಧಿಸಬೇಕು. ದರ್ ಇಸ್ ನೋ ಆಪ್ಷನ್. ಬೇರೆಯವ್ರಿಗೆಲ್ಲ ಯಾವ ರೀತಿ ಮಾಡ್ತೀರಿ ಅಂತೇಳಿ ಫಸ್ಟ್ ಅವ್ರನ್ನ ಬಂದ್ ಮಾಡಬೇಕು. ಇದು ಕರಪ್ಷನ್ ವಿಚಾರದಲ್ಲಿ ನಡೆದಿರೋಂಥ ಒಂದು ಅಲಿಗೇಷನ್. ಸೊ ಕರಪ್ಷನ್ ವಿಚಾರದಲ್ಲಿ ಅವ್ರಿನ್ನ FIR ಹಾಕಿಲ್ಲ. ಒಂದು ಫಸ್ಟ್ ಕರಪ್ಷನ್ ಸಂಬಂಧಪಟ್ಟಂತೆ ನಾವೇನೀಗ ಗವರ್ನರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಗವರ್ನರ್ಗೆ ಏನು ನಾವು ಮನವಿ ಕೊಟ್ಟಿದ್ದೀವಿ ಆ ಪ್ರಕಾರ ಕೂಡಲೇ ಅವರು ಕರಪ್ಷನ್ ಕೇಸ್ ಕೂಡ ತೆಗೆದುಕೊಳ್ಬೇಕು. ಕರಪ್ಷನ್ ಕೇಸ್ ತೆಗೆದುಕೊಳ್ಬೇಕು. ಈಗ ಅದನ್ನ ಮರ್ಡರ್ ರೀತಿಯಲ್ಲಿ, ಈಗ ಜಾರ್ಜ್ ಅವ್ರಿಗೆ ಏನು ಹೇಳ್ದ ನಮ್ಮ ಇವರು ಮಂತ್ರಿಗಳು ಅಪೋಸಿಷನ್ ಲೀಡರ್ ಆಗಿದ್ದಾಗ, ಇವರೇ ಮರ್ಡರರ್ ಅಂತ ಅಂದ. ನಾವೇನು ಕರಿಬೇಕು ಇವ್ರಿಗೆ? ಈಸ್ ಆಲ್ಸೋ ಎ ಮರ್ಡರರ್. ಅಬೆಟ್ಮೆಂಟ್ ಟು ಮರ್ಡರ್. ಅವರೇ ಹೋಗಿ ಚುಚ್ಚೆ ಇರ್ಬೋದು. ಸಾಯಿಸಕ್ಕೆ ಏನೇನು ಬೇಕು ಎಲ್ಲ ತರದ ಕಿರುಕುಳವನ್ನು ಕೊಟ್ಟಿದ್ದಾರಲ್ಲ, ಅದನ್ನ ಪಾಪ ಹೆಣ್ಮಗಳು ಹೇಳಿದ್ದಾರೆ, ಆ ಕುಟುಂಬದವ್ರು ಹೇಳಿದ್ದಾರೆ, ಎಲ್ಲರೂ ಕೂಡ ಮನೆಯವರೆಲ್ಲ ಕೂಡ ಈಗಾಗಲೇ ಈ ವಿಚಾರನೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳೋದು, ಇದು ರಾಜ್ಯಕ್ಕೆ ಒಂದು ದೊಡ್ಡ ಕಳಂಕ ಆಗಿದೆ. ಇಡೀ ದೇಶದಲ್ಲೇ ಒಂದು ದೊಡ್ಡ ಭ್ರಷ್ಟವಾದಂಥ ಸರ್ಕಾರ. ಬಿಜೆಪಿ ರಾಷ್ಟ್ರ ಮಟ್ಟದ ನಾಯಕರುಗಳು ಇನ್ನ ಬಾಯಿ ಕೂಡ ಬಿಚ್ಚಿಲ್ಲ, ಏನು ಮಾತಾಡಕ್ ಹೋಗಿಲ್ಲ. ನಮಗೆ ಅವ್ರು ರಾಜೀನಾಮೆ ತಗೋತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ಪಾಯಿಂಟ್, ಅದಕ್ಕೆ ನಾವು ಚರ್ಚೆಗೆ ಹೋಗುದಿಲ್ಲ. ಫಸ್ಟ್ ದೇ ಹ್ಯಾವ್ ಟು ಅರೆಸ್ಟ್ ಹಿಮ್ ಇಮಿಡಿಯೇಟ್ಲಿ, ಟೇಕ್ ಅಪ್ ಎ ಕೇಸ್ ಆನ್ ಕರಪ್ಷನ್ ವಿಚ್ ಇಸ್ ಬಿನ್ evident, and they have given in the entire documentation, in the writing, in the complaint itself is there. Why you have not included that section of corruption in the FIR? What is that? So motive bada clear agide. Government is trying to protect, the police department is trying to protect. ಪೊಲೀಸ್ ಅಧಿಕಾರಿಗಳು ಇವರಿಗೆ ರಕ್ಷಣೆಯನ್ನು ಮಾಡಲಿಕ್ಕೆ, ಸರ್ಕಾರದ ಒತ್ತಡದ ಮೇಲೆ ಇವರಿಗೆ ರಕ್ಷಣೆ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಹೋರಾಟನ ನಾವು ಮುಂದುವರಿಸ್ತೇವೆ. ನಾಳೆ ಬೆಳಗ್ಗೆ ನಾವೆಲ್ಲ ಶಾಸಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ನಾವು ಫೋಟೋ ಅರ್ಜಿ ಮಾಡಿ ಬೆಳಗ್ಗೆ ಇದ್ದಂತ ಕಾರ್ಯಕ್ರಮನ 3 ಗಂಟೆಗೆ ನಾವು ಮಾದೇವಪುರದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಇದನ್ನ ಭ್ರಷ್ಟಾಚಾರ ನಿರ್ಮೂಲನ ದಿನ ಈ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವು ಹೋರಾಟವನ್ನು ಮಾಡಿ ಅಲ್ಲಿಂದ ನಾವು ಹೊರಟು ಮುಖ್ಯಮಂತ್ರಿಗಳ ಮನೆಗೆ ಘೇರಾವ್ ಮಾಡುವಂತ ಕಾರ್ಯಕ್ರಮನ ನಾವು ಬೆಂಗಳೂರಲ್ಲಿರುವಂತ ಶಾಸಕರುಗಳು ನಾವೆಲ್ಲ ಸೇರಿ, ನಾವೇನು ಇಲ್ಲಿ ಕೂತಿದ್ದೀವಿ ಎಲ್ಲ ಸೇರಿ ನಾವು ಮುಖ್ಯಮಂತ್ರಿಗಳ ಮನೆಯನ್ನ ಘೇರಾವ್ ಮಾಡ್ತೀವಿ. ಅದಾದ ಮೇಲೆ 1 ವಾರಗಳ ಕಾಲ, 5 ದಿನ ಕಂಟಿನ್ಯೂಸ್ ಆಗಿ, ನಾಳೆಯಿಂದ 1 ವಾರಗಳ ಕಾಲ ಪ್ರತಿ ಜಿಲ್ಲೆಗೆ ಅಲ್ಲ, ನಾಳೆ ವಿ ಆರ್ ಸ್ಟಾರ್ಟಿಂಗ್ ಅವರ್ ಪ್ರೋಗ್ರಾಮ್. ನಾಳೆ ಗೆರಾವ್ ರೇಸ್ ಕೋರ್ಸ್ ಮನೆಯಲ್ಲಿ ನಾವು ಗೆರಾವ್ ಮಾಡ್ತೀವಿ.
ಅದಾದ ಮೇಲೆ 5 ದಿನಗಳ ಕಾಲ ಒಂದು ಸುಮಾರು 6-7 ತಂಡ ಎಲ್ಲ ಜಿಲ್ಲೆಗಳಿಗೂ ಹೋಗಿ ನಾವು ಇದೊಂದು ಏನು ಈ 40% ಸರ್ಕಾರ, ಈ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ ಇದನ್ನ ನಾವು ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಅದಾದ ಮೇಲೆ ಬ್ಲಾಕ್ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ನಾವು ಮಾಡ್ತೀವಿ. ಇದನ್ನ ಪ್ರತಿ ಜನರೇ ಈ ಸರ್ಕಾರನ ಕಿತ್ತು ಒಗೆಯುವಂತ ಕೆಲಸ ಮಾಡೋವರೆಗೂ ಕೂಡ ನಾವ್ಯಾರು ನಿದ್ರೆ ಮಾಡದೆ ಹೋರಾಟವನ್ನ ಮಾಡಿ ನಿಮ್ಗೆ ನಮ್ಗೆಲ್ಲರೂ ಕೂಡ ರಾಜ್ಯದ ಜನತೆಗೆ ನಾವು ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. I thank all the media friends from the national level to the state level. You have been cooperating. You have just, though this speaker did not allow us to make a discussion on this, he just pushed away our adjournment motion. But you all have took up it. I think with all your efforts, we are trying to give us some justice. As a bound opposition party, we are doing our best. I want all your cooperation in this matter. Rest, my leader of the opposition. Leader of opposition. But district level. 1 second, we'll take all questions from you. CLP leader will say something, and district level program. No, I have already said. I have said that my 9. Already said that in the almost in the entire state, all the 33 or 37 districts, whatever we have, all the leaders, we all will be dividing into 7-8 groups. We all will go, our working president, our campaigning committee chairman, myself, my leader of the opposition, Siddaramaiah Saab, and all of us will go. We will divide among ourselves. We will meet every district. We will make an agitation program, and then we will go to the taluk level and assembly level. We will not limit. One second, just 1 second. Just little patience. Siddaramaiah ji, if you want to switch, actually, it will be better that you go that side and you go this side. They were asking the time. What is the time of protest? Yes, we are not leaving. We are here only. We will tell the time. ಗ್ರಾಮೀಣ ಅಭಿವೃದ್ಧಿ ಸಚಿವ ಈಶ್ವರಪ್ಪನವ್ರ ಮೇಲೆ ನಿನ್ನೆ FIR ಆಗಿದೆ. ರೈಟ್ FIR ನಲ್ಲಿ ಸೆಕ್ಷನ್ 34 ಅಂಡ್ 306 ಆಫ್ ಇಂಡಿಯನ್ ಪೀನಲ್ ಕೋಡ್ ಕೆಳಗಡೆ FIR ಮಾಡಿದ್ದಾರೆ. ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಮತ್ತೆ ಸಂತೋಷ್ ಕೆ ಪಾಟೀಲ್ ಅವರ ಕುಟುಂಬದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅಲ್ಲಿ ಕರಪ್ಷನ್ ಚಾರ್ಜಸ್ನ ಮಾಡಿದ್ದಾರೆ. ನಾವು 4 ಕೋಟಿ ರೂಪಾಯಿನಷ್ಟು ಕೆಲಸ ಮಾಡಿದ್ದೀವಿ, ಸುಮಾರು 108 ಕೆಲಸಗಳನ್ನು ಮುಗಿಸಿದ್ದೀವಿ. ಅದು ಸುಮಾರು 4 ಕೋಟಿ ರೂಪಾಯಿಗಳು ಅಂದಾಜು ಇರ್ತಕ್ಕಂಥ ಕೆಲಸಗಳು. ಅದಕ್ಕೆ ಈಶ್ವರಪ್ಪ ಮತ್ತು ಅವರ PAಗಳು 40% ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ವರ್ಕ್ ಆರ್ಡರ್ಸ್ನ ಕೊಟ್ಟಿಲ್ಲ, ಅದಕ್ಕೋಸ್ಕರ ಬಿಲ್ ಪೇಮೆಂಟ್ ಮಾಡಿಲ್ಲ. ಕೆಲಸ ಎಲ್ಲ ಮುಗಿಸಿದ್ರು ಕೂಡ ಅನೇಕ ಸಾರಿ ಭೇಟಿ ಮಾಡಿ ಈಶ್ವರಪ್ಪನವರಿಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಕೊಡಲಿಲ್ಲ. ಅದಕ್ಕೆ ಕೊಡದೇ ಇದ್ದ ಮೇಲೆ ನಾವು ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀವಿ. RDPR ಮಿನಿಸ್ಟರ್, ಕೇಂದ್ರದ RDPR ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀವಿ. ಸಂತೋಷ್ ಬಿಜೆಪಿಯ ಜನರಲ್ ಸೆಕ್ರೆಟರಿ ಅವರನ್ನ ಭೇಟಿ ಮಾಡಿ ಹೇಳಿದ್ದೀವಿ. ಇವೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅವರು ಕಮಿಷನ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಸ್ಪೆಸಿಫಿಕಲಿ categorically mentioned in the complaint given by the brother of deceased Santosh K. Patil. But police have not registered a case under Section 13 of the Prevention of Corruption Act. Under Section 13 of the Prevention of Corruption Act.
ವಿ ಡಿಮ್ಯಾಂಡ್ ಕರಪ್ಷನ್ ಚಾರ್ಜಸ್ ಇರೋದ್ರಿಂದ ಈಶ್ವರಪ್ಪನವ್ರ ಮೇಲೆ ಮತ್ತು ಬೇರೆ ಅಕ್ಯೂಸ್ಡ್ಗಳ ಮೇಲೆ, ಆರೋಪಿಗಳ ಮೇಲೆ ಕರಪ್ಷನ್ ಆಕ್ಟ್ ಅಡಿನಲ್ಲೂ ಕೂಡ ಕೇಸ್ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ವಿ ಡಿಮ್ಯಾಂಡ್. ಇದು ಒಂದನೇ ಡಿಮ್ಯಾಂಡ್. ಎರಡನೇ ಡಿಮ್ಯಾಂಡು, ಸಿನ್ಸ್ ಇಟ್ ಇಸ್ ಎ non-bailable offence, Santosh K. Patil has committed suicide. Why he has committed suicide? ಈಶ್ವರಪ್ಪನವರು ಬಿಲ್ ಕೊಡದೇನೆ, ವರ್ಕ್ ಆರ್ಡರ್ಸ್ ಇಶ್ಯೂ ಮಾಡದೇನೆ, ಲಂಚ ಕೇಳಕ್ಕೆ ಯದ್ವಾತದ್ವ ಲಂಚ ಕೇಳಕ್ಕೆ ಶುರು ಮಾಡಿದ ಮೇಲೆ ಅದರಿಂದ ಬೇಸತ್ತು ಅನೇಕ ಜನರನ್ನ ಪ್ರೈಮ್ ಮಿನಿಸ್ಟರ್ ಆದಿಯಾಗಿ ಭೇಟಿ ಮಾಡಿದ್ರು ಕೂಡ ಇವರಿಗೆ ನ್ಯಾಯ ಸಿಗದೇ ಇರೋದ್ರಿಂದ ಸೂಯಿಸೈಡ್ ಕಮಿಟ್ ಮಾಡ್ಕೊಂಡಿದ್ದಾರೆ. ಉಡುಪಿಗೆ ಹೋಗಿದ್ದು ಕೂಡ ಯಾತಕ್ಕೋಸ್ಕರ, ಉಡುಪಿನಲ್ಲಿ ಯಾಕೆ ಹೋಗಿದ್ದಾರೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಭೇಟಿ ಮಾಡಕ್ಕೆ ಹೋಗಿದ್ರು. ಚೀಫ್ ಮಿನಿಸ್ಟರ್ ಅಲ್ಲಿ ಇದ್ರು, ಅವ್ರು ಭೇಟಿ ಮಾಡಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ಅಲ್ಲಿ ಆ ಕಾರಣಕ್ಕೋಸ್ಕರವಾಗಿ ಅವರು ಅಲ್ಲಿ ಹೋಗಿ ಸೂಯಿಸೈಡ್ ಮಾಡಿದ್ದಾರೆ. ಅವರು ವಾಟ್ಸಾಪ್ ಮೆಸೇಜ್ ಕಳಿಸಿದ್ದಾರೆ. ವಾಟ್ಸಾಪ್ ಮೆಸೇಜ್ನಲ್ಲಿ ಮಿಸ್ಟರ್ ಈಶ್ವರಪ್ಪ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಮೈ ಡೆತ್. So it is nothing but a death note. It is nothing but death note. So what more evidence is required? Immediately, Mr. Ishwarappa should be arrested. And other accused persons should also be arrested. And of course, it follows. Dismissal of Mr. Ishwarappa, it follows. Immediately after the arrest, he will be dismissed. ಅದಕ್ಕೆ ನಾವು ನಮ್ಮ ಪಕ್ಷದಿಂದ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೆ ಈ ಮನವಿಯನ್ನು ಕೊಟ್ಟಿದ್ದೇವೆ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನಲ್ಲಿ ಅರೆಸ್ಟ್ ಮಾಡಬೇಕು, ಅವ್ರನ್ನ ಮಂತ್ರಿಮಂಡಲದಿಂದ ಡಿಸ್ಮಿಸ್ ಮಾಡಬೇಕು. ಇಡೀ ಸರ್ಕಾರದ ಮೇಲೆ 40% ಕರಪ್ಷನ್ ಚಾರ್ಜಸ್ ಇದೆ. ಈಶ್ವರಪ್ಪನ ಒಬ್ಬರ ಮೇಲೆ ಇಲ್ಲ, ಇಡೀ ಸರ್ಕಾರದ ಮೇಲೆ. ಈಶ್ವರಪ್ಪನ ಮೇಲೂ ಇದೆ. ಈ ಕೇಸ್ನಲ್ಲಿ ಈಶ್ವರಪ್ಪನ ಮೇಲೆ 40% ಕಮಿಷನ್ ಪ್ರಸ್ತಾಪ ಇದೆ, ಆರೋಪ ಇದೆ. ಮತ್ತು ಇಡೀ ಸರ್ಕಾರದ ಮೇಲೆ ಕೆಂಪಣ್ಣ ಕಾಂಟ್ರಾಕ್ಟ್ಸ್ ಅಸೋಸಿಯೇಷನ್ ಕೆಂಪಣ್ಣ ಕೂಡ ಮಾಡಿದ್ದಾರೆ. ಸೊ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಭ್ರಷ್ಟ ಸರ್ಕಾರ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ. ಫಸ್ಟ್ ಟೈಮ್ ಯು ಆರ್ ಫೇಸಿಂಗ್ such a bad government, corrupt government. 40% corruption in all the projects, whether it is PWD department, whether it is irrigation department, whether it is urban development department, BDA, Bengaluru Corporation, or health department. In all the departments, the corruption is 40% commission is taking place. ಸೊ ಅದಕ್ಕೋಸ್ಕರವಾಗಿ ನಾವು ಇಡೀ ರಾಜ್ಯನ ಪ್ರವಾಸ ಮಾಡಿ ಜನರ ಬಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಧ್ಯಕ್ಷರು 6-7 ಟೀಮ್ಗಳನ್ನು ಮಾಡ್ತಾರೆ. ನನ್ನ ಅಧ್ಯಕ್ಷತೆಯಲ್ಲಿ ಒಂದು, ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷರದ್ದು, ಎಂ ಬಿ ಪಾಟೀಲು, ಹರಿಪ್ರಸಾದ್ ಮತ್ತು ಕಾರ್ಯಾಧ್ಯಕ್ಷರು ಅವರ ಅಧ್ಯಕ್ಷರುಗಳಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ಗಳನ್ನು ಮಾಡಿ we are covering all the districts for a period of 5 days. For a period of 5 days. And in addition to that, we will also Gherav Chief Minister. Tomorrow, all our leaders will proceed and Gherav the Chief Minister. By 10 o'clock. 10 o'clock. So, 10:30. This is a very, very serious issue.
serious issue. 40% commission means there will be hardly no amount will be remained for the work. They are looting the state. They are looting the exchequer. We wanted to, we have moved adjournment motion in the assembly. The speaker, on the advice of the government, suo moto rejected our adjournment motion. You are not allowed to make a preliminary submission. Speaker suo moto rejected the adjournment motion. So discussion, we could not participate in the discussion. We could not expose this government. Otherwise, we should have exposed this government. ನಾವು ಅಡ್ಜರ್ನ್ಮೆಂಟ್ ಮೋಷನ್ ಅನ್ನು ಮೂವ್ ಮಾಡಿದ್ದು ಕಳೆದ ಅಸೆಂಬ್ಲಿ ಇದರಲ್ಲಿ. ಆದರೆ ಸ್ಪೀಕರ್ ಅವರು ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಸುವೋ ಮೋಟೋ ರಿಜೆಕ್ಟ್ ಮಾಡಿಬಿಟ್ರು ವಿತೌಟ್ ಹಿಯರಿಂಗ್ ಅಸ್. ಸಾಮಾನ್ಯವಾಗಿ ಅಡ್ಜರ್ನ್ಮೆಂಟ್ ಮೋಷನ್ ಇಂಪಾರ್ಟೆನ್ಸೇ ಹೋಗ್ಬಿಡ್ತು. ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡುವಾಗ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ಆಮೇಲೆ ಇಫ್ ದಿ ಸ್ಪೀಕರ್ ಇಸ್ ನಾಟ್ ಕನ್ವಿನ್ಸ್ಡ್ ಬೈ ಅವರ್ ಪ್ರಿಲಿಮಿನರಿ ಸಬ್ಮಿಷನ್ ದೆನ್ ಓನ್ಲಿ ಈ ಕ್ಯಾನ್ ಟೇಕ್ ಇಟ್. ಅವ್ರು ಡಿಸಿಷನ್ ಮಾಡಬೇಕು. ಅವರು ಡಿಸಿಷನ್ನು ಕೇಳೋಕ್ಕೂ ಮುಂಚಿತವಾಗಿ ರಿಜೆಕ್ಟ್ ಮಾಡಿಬಿಟ್ರು. ದಟ್ ಮೀನ್ ಟು ಶೇ ಇವರು ಟ್ಯೂಟರ್ಡ್ ಬೈ ದಿ ಗೌರ್ಮೆಂಟ್. ಸೊ ಅದಕ್ಕೋಸ್ಕರವಾಗಿ ಈ ಇಶ್ಯೂ ಇದು ಬಹಳ ಪ್ರಮುಖವಾದಂಥ ಇಶ್ಯೂ, ಪ್ರಾಮುಖ್ಯವಾದಂಥ ಇಶ್ಯೂ. ಇವತ್ತು ಭ್ರಷ್ಟಾಚಾರದಿಂದ ಇಡೀ ರಾಜ್ಯ ನಲುಗೋಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಕ್ವಾಲಿಟಿ ವರ್ಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯನ ಲೂಟಿ ಹೊಡಿತಾ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ. ಕೆಂಪಣ್ಣ ಬಹುಶಃ ಈಗ ಅವರು ಕೂಡ ಪ್ರೆಸ್ಗೆಲ್ಲ ಹೋಗಿದ್ದಾರೆ. ಅವರು ಹೇಳ್ತಾರೆ, ನಾನು ಹೇಳೋದು ಬೇರೆ, ಅವರೇ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ನಾನು ಎಂಥದ್ದು ಚೌಕಿದಾರ್ ಅಂತ ಹೇಳ್ತಾರೆ. ಚೌಕಿದಾರ್ 7/6/2021 ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಪತ್ರ ಬರೆದಿರೋದು. 7/6/2021 ಎಷ್ಟು ತಿಂಗಳಾಯಿತು? ಪ್ರಧಾನಮಂತ್ರಿಗಳು ಆಕ್ಷನ್ ತಗೋಬೇಕಲ್ಲ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರೋ ಅವರು ಆಕ್ಷನ್ ತಗೋಬೇಕಲ್ಲ. ಶೋ ಫಾರ್ ನೋ ಆಕ್ಷನ್ ಇಸ್ ಇನಿಷಿಯೇಟೆಡ್ ಐದರ್ ಬೈ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆರ್ ಬೈ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ದಿಸ್ ಇಸ್ ದಿ ಸಿಚುಯೇಷನ್. ಅದಕ್ಕೋಸ್ಕರವಾಗಿ ನಾವು ಜನರಿಗೆ ರಾಜ್ಯದ ಲೂಟಿ ಹೊಡಿತಾ ಇರ್ತಕ್ಕಂಥದ್ದನ್ನು ತಪ್ಪಿಸ್ಲಿಕ್ಕೆ ಸರ್ಕಾರದ ಜನರ ಬೆವರಿನ ಹಣ ಇದೆಯಲ್ಲ, ತೆರಿಗೆ ಹಣ, ಇದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ವಿಲ್ ಗೋ ಟು ದಿ ಪೀಪಲ್. ಮತ್ತೆ ಈ ಸರ್ಕಾರ ಜನರಿಗೆ ಕಿತ್ತಾಕಿ ಅಂತ ಹೇಳಲಿಕ್ಕೋಸ್ಕರವಾಗಿ ಹೋಗ್ತಾ ಇದ್ದೀವಿ. ಇವತ್ತು ಭ್ರಷ್ಟಾಚಾರದಿಂದ ಒಬ್ಬ ಸಂತೋಷ್ ಬಿಜೆಪಿ ಕಾರ್ಯಕರ್ತ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಬಿಕಾಸ್ ಆಫ್ ದಿ ಕರಪ್ಷನ್, ಬಿಕಾಸ್ ಆಫ್ ದಿ ಕಮಿಷನ್. 40% ಸಲುವಾಗಿ. ಸೊ ಅದಕ್ಕೆ ನಾಳೆ ನಾವು ನಮ್ಮ ಪಕ್ಷದಿಂದ ನಾಳಿದ್ದರಿಂದ ಹೊರಡ್ತೀವಿ. ನಾಳೆ ಗೇರಾವ್ ಮಾಡ್ತೀವಿ. ಮಾತಾಡ್ತಾರೆ ತಾಳಪ್ಪ, ಆಮೇಲೆ ಕೇಳಿದ್ರಿ. I just say a few lines. Both the leaders have spoken. Friends, these are extremely painful times for people of Karnataka. These are extremely distressful times. These are times of anguish when protectors of people become its looters. When people assigned the job of protecting the exchequer and serving the people actually start looting their own party workers, driving them to suicide. Where should people of Karnataka go for justice? And whether such a government should stay in chair even for a second
is a question that we put to all fellow Kannadigas. Santosh Patil was not one individual. He was a BJP worker, that is the truth. He was an office bearer of the Hindu Vahini, that is the truth. He was a contractor, that is also the truth. But he was also a resident of this state aspiring to do business in accordance with law. What did Bharatiya Janata Party do? What did their minister do? Drove him to suicide after demanding 40% commission. What should the ordinary Kannadigas do when BJP workers are being looted by their own government? What is the chance of anybody not affiliated to a political party, Congress or BJP, to be able to earn his or her livelihood in this state under the corrupt Bommai government? And what have they done? First, the Chief Minister told you yesterday, I will examine the issue, but there will be no resignation. Then the Minister Ishwarappa came forward and said, no question of resignation. They did not even lodge an FIR till late night. When the family, crying for justice, threatened and warned that they will neither take the body nor do cremation, which is sacrosanct in our religion, they were forced to lodge a collusive FIR late in the evening. What is that FIR? They deliberately omitted to add the Corruption Act, Prevention of Corruption Act, which is the foundation of this murder. You take the foundation, how will the building sustain? The FIR will go. After a little while you will forget, you will move on, people will move on, and everything will be over. Chief Minister Bommai is actually guilty himself. Chief Minister Bommai is protecting corruption. Chief Minister Bommai is protecting the accused Ishwarappa. Chief Minister Bommai is influencing the police so that Corruption Act is not added in FIR. We ask this question on behalf of people of Karnataka through friends of the media. Why has Section 302, murder, not been added to the FIR? Why has Prevention of Corruption Act not been added to the FIR? Only because Chief Minister Bommai has assured Ishwarappa nothing will happen, we will befool everybody and everything will be over in a matter of few days. This is the state and stench of corruption that emanates. That's why Congress Party has decided, our PCC President, Mr. D.K. Shivkumar, our CLP leader, our leader of opposition in the council, our campaign committee chairperson, myself and all others will be going to the house of Shri Santosh Patil today in the evening. We are not going there to do any politics. We are going there to express our demand for justice and solidarity with the family, to share their grief when Bharatiya Janata Party has killed their family member. The structure of corruption built by BJP has killed Santosh Patil. So he is not an individual. They are all victims of the structure of corruption built by the Bharatiya Janata Party and Bommai government. That's why our PCC president has decided, and our CLP leader and our party has decided, that there will be a corruption-free Karnataka march tomorrow at 10:30. He will explain the timing and venue. And we will gherao Mr. Bommai's residence. Starting day after tomorrow, that is 15th, for next 5 days, all our leaders will carve out teams and they will be in every district of the state, covering 5 to 7 districts every day. We will not relent, we will not cow down, we will not bow down unless and until
Eshwarappa is behind bars. We will not relent unless and until we cleanse the corrupt Bommai government of corruption, the taint of corruption that is on its head. We will not relent and we will continue this fight. That is a determination that we have and we promise to people of Karnataka. Any questions, feel free to ask of the PCC and CLT. ಒಬ್ಬರು ಕೇಳ್ರಿ, ಒಬ್ಬರು ಕೇಳಿ, ಇವ್ರು ಕೇಳಿ, ಹೇಳ್ರಿ. ಈಗ ಅತೀಕ್ ಅವರ ಲೆಟರ್ ನ ಒಂದು ಪ್ರದರ್ಶನ ಮಾಡ್ತಿದ್ದಾರೆ ಬಿಜೆಪಿ ಅವರು. ಅತೀಕ್ ಅವರು ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಒಂದು ಪತ್ರವನ್ನ ಇದೇ ಎಂಕ್ವೈರಿ ಲೆಟರ್ ಅಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಲೆಟರ್ ಬರೀತಾರೆ. ಇವರು ಹಿಂಡಲಗಾ ಗ್ರಾಮದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಲ್ಲ ಅಥವಾ ಸರ್ಕಾರದಿಂದ ಗೌರ್ಮೆಂಟ್ ಇಂದ ಯಾವುದೇ ಒಪ್ಪಿಗೆ ಇಲ್ಲ. ನೋಡಪ್ಪ, ಅದು ದಟ್ ಇಸ್ ನಾಟ್ ರೆಲೆವೆಂಟ್ ನೌ. ಇಟ್ ಇಸ್ ನಾಟ್ ರೆಲೆವೆಂಟ್ ನೌ. ಇವರು ಸಂತೋಷ್ ಕೆ ಪಾಟೀಲ್ ಅವರು ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟ್ರಿಗೆ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ, ಆ್ಯಂಡ್ ಈ ಅರುಣ್ ಸಿಂಗ್ಗೆ ಭೇಟಿ ಮಾಡಿದ್ದಾರೆ, ಸಂತೋಷ್ ಭೇಟಿ ಮಾಡಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಇವ್ರಿಗೆ ಏನೇನೇ ಡಿಫೆನ್ಸ್ ತಕ್ಕಂದ್ರೂ ಕೂಡ ಲೆಟ್ ದೆಮ್ ಪ್ರೊಡ್ಯೂಸ್ ವಾಟ್ ಎವರ್ ಡಾಕ್ಯುಮೆಂಟ್ಸ್ ದೇ ಹ್ಯಾವ್ ಬಿಫೋರ್ ದಿ ಕೋರ್ಟ್. ಬಟ್ ನೌ ದಿ ಕೇಸ್ ಇಸ್ ರಿಜಿಸ್ಟರ್ಡ್ ಎಗೇನ್ಸ್ಟ್ ಮಿಸ್ಟರ್ ಈಶ್ವರಪ್ಪ. ಈಸ್ ಅನ್ ಅಕ್ಯೂಸ್ಡ್ ನಂಬರ್ 1. Deliberately, they have omitted to register a case against Mr. Ishwarappa under section 13 of the Prevention of Corruption Act. Because the complaint is very clear. If you go through the complaint given by the brother of deceased Santosh K. Patil, it clearly shows that corruption and 40% commission is demanded by Mr. Yediyurappa and his PS. Ishwarappa. Ishwarappa and 2 of his PAs. When such being the case should have been registered under Section 13 of the Prevention of Corruption Act. That has not been done deliberately. ತಾಳ್ರಿ, ಇಲ್ಲಿ ಕೇಳ್ತಾ ಇದ್ರಿ, ಇಲ್ಲಿ ಹೇಳ್ತಾ ಇದ್ರಿ, ನೀವು ಮಧ್ಯದಲ್ಲಿ ಡೆಲಿಬರೇಟ್ಲಿ ಒಮಿಟ್ ಮಾಡಿದ್ದಾರೆ. 1, ನಾನ್ ಬೇಲಬಲ್ ಅಫೆನ್ಸ್ ಆಗಿದೆ, ಸೂಯಿಸೈಡ್ ಆಗಿದೆ, ಮರ್ಡರ್ಗೆ ನನ್ನ ಆತ್ಮ ಸಾವಿಗೆ ಇವರೇ ಕಾರಣ ಅಂತ ಹೇಳಿದ್ದಾರೆ. ಇದರಲ್ಲಿ ವಾಟ್ಸಪ್ ಮೆಸೇಜ್ನಲ್ಲಿ ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ. ವೆನ್ ಸಚ್ ಬೀಂಗ್ ದಿ ಕೇಸ್ ಈ ಶುಡ್ ಹ್ಯಾವ್ ಎನ್ ಅರೆಸ್ಟೆಡ್ ಇಮಿಡಿಯೇಟ್ಲಿ. ಬಟ್ ಸೋ ಫಾರ್ ದೇ ಆರ್ ನಾಟ್ ಅರೆಸ್ಟೆಡ್. ಸೊ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು 2ನೇ ಡಿಮ್ಯಾಂಡ್. 3ನೇದು ಅವನ್ನ ಮಂತ್ರಿಮಂಡಲದಿಂದ ತೆಗೆದಾಕಬೇಕು ಅಂತಕ್ಕಂಥ 3. ಎಸ್ ತಾಳ ಆಯ್ತಪ್ಪ, ನಿಂದ ಆಯ್ತ, ಪದೇ ನಿಂದೆ ಉತ್ತರ ಹೇಳಕ್ಕಾಗತ್ತ. ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿರುವ ಸುಧಾಕರ್ ಅವರು ತಮ್ಮ ಹೆಂಡತಿ ಹೆಸರಲ್ಲಿ ಚೆಕ್ ತೆಗೆದುಕೊಳ್ತಾರೆ. ನೀರಾವರಿ ಸಚಿವರಾಗಿರ್ತಕ್ಕಂಥ ಕಾರಜೋಳ ಅವರು ಏಜೆಂಟ್ ಅನ್ನು ನೇಮಕ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದ ಶಾಸಕರಾಗಿರುವ ತಿಪ್ಪಾರೆಡ್ಡಿ ಅವರು ಅವ್ರ ಮಗ ಡಾಕ್ಟರ್ ಇದ್ದ, ಆ ಕೆಲಸ ಬಿಟ್ಟು ಗುತ್ತಿಗೆ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಸರ್ಕಾರದ ಮಂತ್ರಿಗಳು ಆರೋಪ ಮಾಡಿದ್ದಾರೆ. ದಟ್ ಈಸ್ ಎ ಡಿಫರೆಂಟ್ ಕೇಸ್. ಕೆಂಪಣ್ಣವರು ಪತ್ರ ಬರೆದು, ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದು, ಚೀಫ್ ಮಿನಿಸ್ಟರ್ ಪತ್ರ ಬರೆದು 40% ಕಮಿಷನ್ ತಗೋತಾರೆ ಅಂತ ಹೇಳಿದ್ದಾರೆ. ಇವತ್ತು ಡಾಕ್ಟರ್ ಸುಧಾಕರ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರು ಇದ್ರ ಮೂಲಕ ಅವ್ರ ಮೇಲೆ ಕ್ರಮ ತಗೋಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ದಟ್ ಈಸ್ ಎ ಡಿಫರೆಂಟ್ ಇಶ್ಯೂ. ದಿಸ್ ಈಸ್ ಎ ಡಿಫರೆಂಟ್ ಇಶ್ಯೂ. ಈ ಇಶ್ಯೂ ಮೊದಲು, ಆಮೇಲೆ ಅದರ ಮೇಲೆ ಮಾತಾಡೋಣ. ಏನು ಹೌದಪ್ಪ, ಕೆಂಪಣ್ಣ ಲೆಟರ್ನಲ್ಲಿ ಆಗ್ಲೇ ನಾನು ಅಸೆಂಬ್ಲಿನಲ್ಲಿ ಡಿಸ್ಪ್ಲೇ ಮಾಡಿದೆ. ಎಲ್ಲ ಸಚಿವಗಳು ತಗೋತಾವ್ರೆ. ನಾಟ್ ಓನ್ಲಿ ಈಶ್ವರಪ್ಪ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಕಾರ್ಗಳಿಗೆಲ್ಲ ಫೋನ್ ಮಾಡಿ